Hello dear students, next concept from the chapter electromagnetic induction is motional EMF. ನೋಡಿ ನಿಮ್ಮ ಕರ್ನಾಟಕ CET ಎಕ್ಸಾಮಿನೇಷನ್ ಅಲ್ಲಿ ಎವ್ರಿ ಇಯರ್ ಆಲ್ಮೋಸ್ಟ್ ಒಂದು ಕ್ವಶನ್ ನಿಮಗೆ ಮೋಷನಲ್ EMF ಇಂದ ಕೇಳ್ತಾ ಇದ್ದಾರೆ. ದೇ ಆರ್ ವೆರೈಟಿ ಆಫ್ ಕ್ವಶನ್ಸ್ ಇದೆ. ಅದರಲ್ಲಿ ಒಂದು 3 ಫಾರ್ಮುಲಾ ನೆನಪಿಟ್ಕೊಂಡ್ರೆ ನೀವು ಒಂದು ಕ್ವಶನ್ನ ಈಸಿಯಾಗಿ ಈ ಕಾನ್ಸೆಪ್ಟ್ ಇಂದ ಕ್ರ್ಯಾಕ್ ಮಾಡ್ಬೋದು. ನೋಡಿ ಮೋಷನಲ್ EMF ಅಂದರೆ ನೋಡಿ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಗೋಯಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಒಳಗಡೆ ಹೋಗ್ತಾ ಇದೆ, ಈ ರೀತಿ ಹೋಗ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಕಂಡಕ್ಟರ್ನ ನಾನು ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಮಾಡ್ತಾ ಇದ್ದೀನಿ. ಸೊ ವೆನ್ ದ ಕಂಡಕ್ಟರ್ ಮೂವಿಂಗ್ ಇನ್ ಅ ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ದ EMF ವಿಲ್ ಬಿ ಜನರೇಟೆಡ್. ದಟ್ EMF is given by BLV. That is very important. B is the magnetic field, L is the length, V is the velocity of the conductor. So this is the formula for the calculation of induced EMF. ನೋಡಿ ಇಲ್ಲಿ L ಅನ್ನೋದು ಲೆಂತ್ ವೆಕ್ಟರ್, ಅಲಾಂಗ್ ದ ಲೆಂತ್ ಇರುತ್ತೆ. ಸೊ ಲೆಂತ್ ವೆಕ್ಟರ್ ಇದೇ ಡೈರೆಕ್ಷನ್ ಇರುತ್ತೆ. V ಅನ್ನೋದು ವೆಲಾಸಿಟಿ ವೆಕ್ಟರ್, B ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್. ಸೊ ವೆಕ್ಟರ್ ಫಾರ್ಮ್ ಅಲ್ಲಿ ನಾವು ಈ ರೀತಿ ಬರಿತೀವಿ ಯಾವುದನ್ನ, ಇಂಡ್ಯೂಸ್ಡ್ EMF. ವೆರಿ ವೆರಿ ಇಂಪಾರ್ಟೆಂಟ್ ಇಯರ್, ಇಫ್ ಎನಿ ಆಫ್ ದ ಟೂ ವೆಕ್ಟರ್ಸ್, ವೆಲಾಸಿಟಿ ಆಗಿರ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು, ಅಥವಾ ಲೆಂತ್ ವೆಕ್ಟರ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಯಾವುದಾದ್ರು ಎರಡು ವೆಕ್ಟರ್ ಪ್ಯಾರಲಲ್ ಆಗಿದ್ರೆ, ಇದರಲ್ಲಿ ಯಾವುದಾದ್ರೂ ಎರಡು ವೆಕ್ಟರ್ ಪ್ಯಾರಲಲ್ ಆಗಿದ್ರೂ ಕೂಡ ಇಂಡ್ಯೂಸ್ಡ್ EMF 0 ಆಗಿರುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ಮೀನ್ಸ್ ಯಾವ್ದಾರ ಅಂದರೆ ನೋಡಿ ಇದೇ ಕೇಸಲ್ಲಿ ನಾನು ತೊಗೊಳ್ತೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ನಾನು ಈ ರೀತಿ ಏನಾದರೂ ಮೂವ್ ಮಾಡಿದರೆ ನೋಡಿ, ಈ ರೀತಿ ಮೂವ್ ಮಾಡ್ತಾ ಹೋದಾಗ ಲೆಂತ್ ವೆಕ್ಟರ್ ಇದಲ್ವಾ, ಲೆಂತ್ ವೆಕ್ಟರ್ ಅಲಾಂಗ್ ದ ಲೆಂತ್ ಇರುತ್ತೆ. ನೋಡಿ ಇಲ್ಲಿ ಲೆಂತ್ ವೆಕ್ಟರು ಮತ್ತು ವೆಲಾಸಿಟಿ ವೆಕ್ಟರ್ ಎರಡು ಒಂದೇ ಡೈರೆಕ್ಷನ್ ಇದೆ. ಸೊ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಯಾವಾಗ ಎರಡು ವೆಕ್ಟರ್ ಪ್ಯಾರಲಲ್ ಆಗಿರುತ್ತೋ ಅಕಾರ್ಡಿಂಗ್ ಟು ಇಂಡ್ಯೂಸ್ಡ್ EMF ಫಾರ್ಮುಲಾ ಮೋಷನಲ್ EMF ಬಿಕಮ್ 0 ಆಗಿರುತ್ತೆ. ಈ ಲೆಂತ್ ವೆಕ್ಟರು ವೆಲಾಸಿಟಿನಾರ ಪ್ಯಾರಲಲ್ ಆಗಿರಲಿ, ವೆಲಾಸಿಟಿ ಮ್ಯಾಗ್ನೆಟಿಕ್ ಫೀಲ್ಡ್ ಆದರೂ ಪ್ಯಾರಲಲ್ ಆಗಿರಲಿ, ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಇದೇ ಕೇಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದರೂ ಇದೇ ಡೈರೆಕ್ಷನ್ ಇತ್ತು, ಬಿ ಮತ್ತು ವಿ ಸೇಮ್ ಡೈರೆಕ್ಷನ್ ಇದೆ, ಬಿ ಮತ್ತು ವಿ ಸೇಮ್ ಡೈರೆಕ್ಷನ್ ಇದ್ರೂ ಕೂಡ EMF 0 ಆಗಿರುತ್ತೆ. ಮೋಷನಲ್ EMF ಬರಬೇಕು ಅಂದರೆ ಲೆಂತ್ ವೆಕ್ಟರು, ವೆಲಾಸಿಟಿ, ಮ್ಯಾಗ್ನೆಟಿಕ್ ಫೀಲ್ಡ್ ಮೂರೂ ಕೂಡ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಇನ್ ದ ಕೇಸ್ ಆಫ್ ಮೋಷನಲ್ EMF. ನೋಡಿ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಡೈರೆಕ್ಟಾಗಿ ಕೇಳಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಕಂಡಕ್ಟರ್ ಏನಾದರೂ ಈ ರೀತಿ ಪರ್ಪೆಂಡಿಕ್ಯುಲರ್ ಇಲ್ಲ, ಸಮ್ ಆ್ಯಂಗಲ್ ಮೇಕ್ ಮಾಡಿದೆ, ಈ ರೀತಿ ಮೇಕ್ ಮಾಡಿದೆ. ಸೊ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ದ ವೆಲಾಸಿಟಿ ವೆಕ್ಟರ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. EMF ಇಂಡ್ಯೂಸ್ಡ್ ವಿಲ್ ಬಿ BLV ಸೈನ್ ಥೀಟಾ ಬರುತ್ತೆ. ಸೊ ಈ ಕ್ವಶನ್ನು ನಿಮ್ಮ ಈ ಸರಿ 2020ನಲ್ಲಿ 2019ನಲ್ಲೂ ಕೇಳಿದ್ದಾರೆ. ವೆನ್ ಇಟ್ ಈಸ್ ಮೇಕ್ಸ್ ಎನ್ ಆ್ಯಂಗಲ್ ಥೀಟಾ ಇಂಡ್ಯೂಸ್ಡ್ EMF ಇಸ್ BLV ಸೈನ್ ಥೀಟಾ. ಯಾವ ಥರ ಕೇಳ್ತಾರೆ ಅಂದರೆ ಜೆಟ್ ಪ್ಲೇನ್ ಆಗಿರ್ಬೋದು, ಏರೋಪ್ಲೇನ್ ವಿಂಗ್ಸ್ ಅಲ್ಲಾಗಿರ್ಬೋದು, ಆ ಟೈಪ್ ಆಫ್ ಕ್ವಶನ್ನು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ದಟ್ ಈಸ್ BLV ಸೈನ್ ಥೀಟಾ. ಥೀಟಾ ನಿಮಗೆ ಕೊಟ್ಟಿರ್ತಾರೆ, ಬಿ ಕೊಟ್ಟಿರ್ತಾರೆ, ಎಲ್ ಕೊಟ್ಟಿರ್ತಾರೆ, ವಿ ಕೊಟ್ಟಿರ್ತಾರೆ. ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಡೈರೆಕ್ಟ್ಲಿ. ಸಮ್ಟೈಮ್ಸು ವೆಲಾಸಿಟಿನ ನಿಮಗೆ ಕಿಲೋಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟಿರ್ತಾರೆ. ಕಿಲೋಮೀಟರ್ ಪರ್ ಸೆಕೆಂಡ್ನ ನೀವು ಕನ್ವರ್ಟ್ ಮಾಡ್ಕೋಬೋದಲ್ವ, ಏನು ಮಾಡಬೇಕು, 5/18 ಮಲ್ಟಿಪ್ಲೈ ಮಾಡಿದರೆ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಫಾರ್ಮುಲಾ ಇನ್ ದ ಕೇಸ್ ಆಫ್ EMF ಇಂಡ್ಯೂಸ್ಡ್ ಇನ್ ದ ಕಂಡಕ್ಟರ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್. ಸಿಮಿಲರ್ಲಿ ಇಂಡ್ಯೂಸ್ಡ್ ಕರೆಂಟ್ ಏನಾಗುತ್ತೆ, ಇಂಡ್ಯೂಸ್ಡ್ ಕರೆಂಟ್ ಇಸ್ ಈಕ್ವಲ್ ಟು E ಡಿವೈಡೆಡ್ ಬೈ ಆರ್. ಇ ಅಂದರೆ BLV ಡಿವೈಡೆಡ್ ಬೈ ಆರ್ ಕೊಟ್ಟಿರ್ತಾರೆ, ಇಂಡ್ಯೂಸ್ಡ್ ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸಿಮಿಲರ್ಲಿ ನಾವು ಒಂದು ಕಂಡಕ್ಟರ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೂವ್ ಮಾಡಬೇಕಂದ್ರೆ ಸಮ್ ಫೋರ್ಸ್ ನೀಡ್ ಇದೆಯಲ್ವಾ, ದ ಫೋರ್ಸ್ ನೀಡೆಡ್ ಟು ಪುಷ್ ದ ಕಂಡಕ್ಟರ್ ಇಸ್ BIL ಸೈನ್ ಥೀಟಾ. ದಿಸ್ ದ ಕಂಡಕ್ಟರ್ ಆಗಿರೋದ್ರಿಂದ BIL ಸೈನ್ ಥೀಟಾ. ಚಾರ್ಜ್ಡ್ ಪಾರ್ಟಿಕಲ್ ಆದರೆ QVB ಸೈನ್ ಥೀಟಾ. ಸೊ BIL ಸೈನ್ ಥೀಟಾ. ಇಲ್ಲಿ ಎಲ್ಲವೂ ಪರ್ಪೆಂಡಿಕ್ಯುಲರ್ ಆಗಿದೆ, ಥೀಟಾ 90 ಡಿಗ್ರಿ. ಸೊ ಸೈನ್ 90 ಇಸ್ 1. ಸೊ BIL. ಸೊ ಫೋರ್ಸ್ ಏನಾಗುತ್ತೆ ನೋಡಿ, ಐನ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಈ ಪ್ಲೇಸಲ್ಲಿ. ಐನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ B ಇಂಟು B ಸ್ಕ್ವೇರ್, L ಇಂಟು L ಸ್ಕ್ವೇರ್, V ಡಿವೈಡೆಡ್ ಬೈ ಆರ್. ಸೊ ಫೋರ್ಸ್ ಸಿಕ್ಕಾಯಿತು. ಪವರ್ ಅಂದರೆ I ಸ್ಕ್ವೇರ್ ಆರ್ ಅಲ್ವಾ. ಪವರ್ ಇಸ್ ಈಕ್ವಲ್ ಟು ಐನ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಕ್ಯಾನ್ ಗೆಟ್ ದ ಪವರ್. ದಿಸ್ ಇಸ್ ದ ಅಮೌಂಟ್ ಆಫ್ ಪವರ್ ಅಥವಾ ರೇಟ್ ಆಫ್ ವರ್ಕ್ ಡನ್. ಪವರ್ ಇಸ್ ಆಲ್ಸೋ ಕಾಲ್ಡ್ ಇಟ್ ಆಸ್ ಎ ರೇಟ್ ಆಫ್ ವರ್ಕ್ ಡನ್. ಸೊ ಅಮೌಂಟ್ ಆಫ್ ವರ್ಕ್ ನೀಡೆಡ್ ಟು ಪುಷ್ ದ ಕಂಡಕ್ಟರ್ ಇಸ್ B ಸ್ಕ್ವೇರ್, V ಸ್ಕ್ವೇರ್, L ಸ್ಕ್ವೇರ್ ಬೈ ಆರ್. ದಿಸ್ ಇಸ್ ದ ಫಾರ್ಮುಲಾ. ಇವೆರಡೂ ನಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿಲ್ಲ, ಬಟ್ ಇದನ್ನ ಕೇಳಿದರೆ, ಐನ ಕೇಳಿದರೆ, EMFನ ಕೇಳಿದರೆ. ಇದೊಂದು ಸ್ಪೆಷಲ್ ಕೇಸು. ನೋಡಿ ಒಂದು ಕಂಡಕ್ಟರು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ವಿ.
ಇದು ಸ್ಟೇಷನರಿ ಆಗಿರಬೇಕಂದ್ರೆ ಎರಡು ಫೋರ್ಸಸ್ ಆ್ಯಕ್ಟ್ ಆಗುತ್ತೆ. ಒಂದು ವೆಯ್ಟ್, ಇಟ್ ಈಸ್ ಬ್ಯಾಲೆನ್ಸ್ಡ್ ಬೈ ದ ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್ ಬ್ಯಾಲೆನ್ಸ್ಡ್ ಬೈ ದ ವೆಯ್ಟ್ ಆದಾಗ ಈ ಕಂಡಕ್ಟರ್ ಏನಾಗುತ್ತೆ, ಸ್ಟೇಷನರಿ ಆಗಿರುತ್ತೆ. ಸೊ ವೆಯ್ಟ್ ಈಸ್ ಬ್ಯಾಲೆನ್ಸ್ಡ್ ಬೈ ದ ಮ್ಯಾಗ್ನೆಟಿಕ್ ಫೋರ್ಸ್, ದಟ್ ಈಸ್ IBL. ಇಲ್ಲಿ ಥೀಟಾ 90 ಡಿಗ್ರಿ ಆಗುತ್ತೆ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಂದು ಸರಿ ಕರೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದರೆ ಕರೆಂಟ್ ಫಾರ್ಮುಲಾ ಏನಾಯ್ತು ನೋಡಿ, ಇಲ್ಲಿ mg ಡಿವೈಡೆಡ್ ಬೈ BL. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಕರೆಂಟ್. ಓಕೆ, ಈ ಒಂದು ಸ್ಪೆಷಲ್ ಕೇಸ್ನ ನೆನ್ಪಿಟ್ಕೊಳ್ಳಿ, ಜಸ್ಟ್ ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರೆ ಸಾಕು. ಸಿಮಿಲರ್ಲಿ ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ನೀಟಲ್ಲೂ ಕೂಡ ಬಂದಿದೆ ಮತ್ತು CET-ನಲ್ಲೂ ಕೂಡ ಕೇಳಿದ್ದಾರೆ. ಏನಂದರೆ ಒಂದು ಕಂಡಕ್ಟಿಂಗ್ ರಾಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಗೋಯಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಕಂಡಕ್ಟಿಂಗ್ ರಾಡ್ನ ಈ ರೀತಿ ರೊಟೇಟ್ ಮಾಡಿದೆ ವಿತ್ ರೊಟೇಟಿಂಗ್ ವಿತ್ ಒಮೆಗಾ ಆಂಗ್ಯುಲರ್ ವೆಲಾಸಿಟಿ. ನೋಡಿ ಇಲ್ಲಿಗೆ ಬಂದಿದೆ ಅಂತ ತಿಳ್ಕೊಳ್ಳಿ. ಸೊ ದ ಲೆಂತ್ ವಿಲ್ ಬಿ L ಅಂತ ತಗೊಂಡಿದ್ದೀನಿ. ವಾಟ್ ಈಸ್ ದ EMF ಇಂಡ್ಯೂಸ್ಡ್ ವಿಲ್ ಬಿ ಆಫ್ ಇಂಟು BL ಸ್ಕ್ವೇರ್ ಒಮೆಗಾ. ಒಮೆಗಾ ಇಸ್ ದ ಆಂಗ್ಯುಲರ್ ವೆಲಾಸಿಟಿ. ಸಮ್ಟೈಮ್ಸ್ ಒಮೆಗಾನ ಫ್ರೀಕ್ವೆನ್ಸಿನಲ್ಲಿ ಕೊಟ್ಟರೆ 2πf ಯೂಸ್ ಮಾಡಿ, ಟೈಮ್ ಪೀರಿಯಡಲ್ಲಿ ಕೊಟ್ಟರೆ 2π ಇಂಟು 1 ಡಿವೈಡೆಡ್ ಬೈ ಟಿ ಅಲ್ವಾ, ಎಫ್ ಅಂದರೆ 1/t ಸಬ್ಸ್ಟಿಟ್ಯೂಟ್ ಮಾಡಿ. ಈ ಫಾರ್ಮುಲಾ ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಡಿರವೇಷನ್ ನೋ ನೀಡ್. ಆಫ್ ಇಂಟು BL ಸ್ಕ್ವೇರ್ ಒಮೆಗಾ. L ಅಂತನಾದರೂ ಕೊಡ್ಬೋದು, ರೇಡಿಯಸ್ ಅಂತನಾದರೂ ಕೊಡ್ಬೋದು. ಸೊ L ಸ್ಕ್ವೇರ್ ಒಮೆಗಾ. ಸಿಮಿಲರ್ಲಿ ಇನ್ನೊಂದು ಟೈಪ್ ಆಫ್ ಪ್ರಾಬ್ಲಮ್ಮು, ಸೈಕಲ್ ವೀಲ್ ಇದೆ. ಸೈಕಲ್ ವೀಲನ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ರೊಟೇಟ್ ಮಾಡಿದಾಗ ಪ್ರತಿಯೊಂದು ವೀಲಿನ ಈ ಸ್ಪೋಕ್ಸ್ ಇದೆಯಲ್ವಾ, ಇವನ್ನ ಸ್ಪೋಕ್ಸ್ ಅಂತ ಕರಿತೀವಿ. ತಂತಿಗಳು ಇರುತ್ತಲ್ಲಪ್ಪ, ಯಾವುದು ಆ ರಿಮ್ಮಲ್ಲಿ ತಂತಿಗಳು ಇರುತ್ತಲ್ವ, ಆ ಪ್ರತಿಯೊಂದು ತಂತಿನಲ್ಲೂ ಕೂಡ ಏನಾಗುತ್ತೆ, ನಮಗೆ ಕಂಡಕ್ಟಿಂಗ್ ಆಗಿರೋದ್ರಿಂದ ದೇರ್ ವಿಲ್ ಬಿ EMF ಇಂಡ್ಯೂಸ್ ಆಗುತ್ತೆ. ಬಟ್ ದ ಇಂಡ್ಯೂಸ್ಡ್ EMF ಈಸ್ ಈಕ್ವಲ್ ಟು ಇಷ್ಟೇನೇ ಆಗಿರುತ್ತೆ. ಪ್ರತಿಯೊಂದರಲ್ಲೂ ಇಷ್ಟೇ ಇಂಡ್ಯೂಸ್ ಆದರೂ ಅವೆಲ್ಲ ಪ್ಯಾರಲಲ್ ಕನೆಕ್ಷನ್ ಆಗಿರೋದ್ರಿಂದ ಇಂಡ್ಯೂಸ್ಡ್ EMF ವೆನ್ ದ ಸೈಕಲ್ ವೀಲ್ ಇಸ್ ರೊಟೇಟೆಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಗಿವನ್ ಬೈ ಆಫ್ BL ಸ್ಕ್ವೇರ್ ಒಮೆಗಾ. ದ ವೆರಿ ಇಂಪಾರ್ಟೆಂಟ್ ಹಿಯರ್, ಇಂಡ್ಯೂಸ್ಡ್ EMF ಈಸ್ ಇಂಡಿಪೆಂಡೆಂಟ್ ಆನ್ ನಂಬರ್ ಆಫ್ ಸ್ಪೋಕ್ಸ್. ಈ ತಂತಿಗಳು ಇರ್ತಾವಲ್ವಾ, ಈ ತಂತಿ ಮೇಲೆ ಡಿಪೆಂಡ್ ಆಗಿಲ್ಲ. ಒಂದು ತಂತಿ ಇದ್ರೂ ಇಷ್ಟೇ EMF ಇಂಡ್ಯೂಸ್ ಆಗುತ್ತೆ, 10 ಸ್ಪೋಕ್ಸ್ ಇದ್ರೂ ಕೂಡ ಇಷ್ಟೇ EMF ಇಂಡ್ಯೂಸ್ ಆಗುತ್ತೆ. ಸ್ಪೋಕ್ಸ್ ಅಂತ ಕೊಟ್ಟಿರ್ತಾರೆ ನಿಮ್ಮ ಕ್ವಶನ್ ಪೇಪರಲ್ಲಿ. ವಾಟ್ ಎವರ್ ಮೇ ಬಿ ದ ನಂಬರ್ ಆಫ್ ಸ್ಪೋಕ್ಸ್, ಇಂಡ್ಯೂಸ್ಡ್ EMF ಇಸ್ ಈಕ್ವಲ್ ಟು ಆಫ್ BL ಸ್ಕ್ವೇರ್ ಒಮೆಗಾ. ನೋಡಿ, ಈ ಸೈಕಲ್ ವೀಲ್ ಆಗಿರ್ಬೋದು, ಕಂಡಕ್ಟಿಂಗ್ ರಾಡ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಡಿಸ್ಕ್ ಅಂತನಾದರೂ ಕೊಡ್ಬೋದು. ಡಿಸ್ಕ್ ಇಸ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ರೇಡಿಯಸ್ R. ಇಂಡ್ಯೂಸ್ಡ್ EMF ಇಷ್ಟೇನೇ ಆಗಿರುತ್ತೆ. ಓಕೆ, ಇಂಡ್ಯೂಸ್ಡ್ EMF ಫಾರ್ಮುಲಾ ಇಸ್ ಸೇಮ್. ಇನ್ನೊಂದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದರೆ, ಈ ಕಂಡಕ್ಟಿಂಗ್ ರಾಡಿನ ಲೆಂತ್ ತೊಗೊಳ್ತೀವಲ್ವಾ, ದಟ್ ಈಸ್ ಎಫೆಕ್ಟಿವ್ ಲೆಂತ್. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇರ್ತಕ್ಕಂಥ ಲೆಂತ್, ವಾಟ್ ಎವರ್ ಮೇ ಬಿ ದ ಶೇಪ್. ನೋಡಿ, ಸರ್ಕ್ಯುಲರ್ ಇದ್ರೂ ಕೂಡ ನೀವು ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಲೆಂತ್ನೇ ತಗೋಬೇಕು. ಸೇ ಫಾರ್ ಎಕ್ಸಾಂಪಲ್ ಇದ್ರ R ಆಗಿದ್ರೆ ಲೆಂತ್ ಏನಾಯಿತು, 2R ಆಯಿತು, ನಾಟ್ ದಿಸ್ ಲೆಂತ್. ಅಥವಾ ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ ಶೇಪ್, ಲೆಂತ್ನ ನೀವು ಇದನ್ನೇ ತಗೋಬೇಕು, ಟೋಟಲ್ ಲೆಂತ್ನ ತಗೋಬಾರ್ದು. ಅರ್ಥ ಆಗ್ತಿದೆ ಅಲ್ವಾ? ಎಂಡ್ ಪಾಯಿಂಟಲ್ಲಿ ಇರ್ತಕ್ಕಂಥ ಲೆಂತ್ನ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈ ಕೇಸಲ್ಲಿ EMF ಎಷ್ಟಾಗುತ್ತೆ, EMF ಇಸ್ ಈಕ್ವಲ್ ಟು BLV, B ಇಂಟು L ಎಷ್ಟಾಯಿತು, 2R ಇಂಟು V. ದಿಸ್ ದ EMF ಇಂಡ್ಯೂಸ್ಡ್. ಓಕೆ, these are very important for your competitive examination. Thank you. Hello dear students, next concept regarding the electromagnetic induction. The concept is periodic EMF. ನೋಡಿ, ನಮಗೆ ಗೊತ್ತಿದೆ, ಯಾವುದೇ ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಅಥವಾ ಎನಿ ಶೇಪ್ಡ್ ಕಾಯಿಲ್, when it is rotated in a magnetic field, the EMF will be induced. Why EMF induced? Because there will be a change in the magnetic flux. Because magnetic flux ಗೊತ್ತಿದೆ ನಿಮಗೆ, BA cos theta. ಫ್ಲಕ್ಸ್ ಚೇಂಜ್ ಆಗಬೇಕಂದ್ರೆ BA ಅಥವಾ ಥೀಟಾ, ಈ ಮೂರಲ್ಲಿ ಯಾವುದಾದ್ರೂ ಒಂದು ಕ್ವಾಂಟಿಟಿ ಚೇಂಜ್ ಆದರೆ ಸಾಕು. ಇಲ್ಲಿ B ಮತ್ತು ಏರಿಯಾ ಸೇಮು, ಥೀಟಾ ಏನಾಗ್ತಿದೆ, ಚೇಂಜ್ ಆಗ್ತಿದೆ. ಏನಕ್ಕಂದರೆ ನಾವು ರೊಟೇಟ್ ಮಾಡ್ತಾ ಇದ್ದೀವಿ. ಸೊ ವೆನ್ ಇಟ್ ಈಸ್ ರೊಟೇಟೆಡ್ ದ ಫ್ಲಕ್ಸ್ ಚೇಂಜಸ್. ಫ್ಲಕ್ಸ್ ಚೇಂಜ್ ಆಗ್ತಿದೆ ಅಂದರೆ ದೇರ್ ಇಸ್ ಎ EMF ಇಂಡ್ಯೂಸ್ಡ್. ಫ್ಲಕ್ಸ್ ಇಸ್ ಈಕ್ವಲ್ ಟು BA cos theta. ವಿ ನೋ ದಟ್ ವೆನ್ ಇಟ್ ಈಸ್ ರೊಟೇಟೆಡ್, ಥೀಟಾ ಆಂಗ್ಯುಲರ್ ವೆಲಾಸಿಟಿನ ತಗೋಬೇಕು. ಆಂಗ್ಯುಲರ್ ವೆಲಾಸಿಟಿ ಇಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ಥೀಟಾ ಇಸ್ ಈಕ್ವಲ್ ಟು ಏನಾಯಿತು, ಒಮೆಗಾ ಟಿ. ನಾನು ಥೀಟಾ ಪ್ಲೇಸಲ್ಲಿ ಒಮೆಗಾ ಟಿನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಫ್ ಇಟ್ ಈಸ್ n ನಂಬರ್ ಆಫ್ ಟರ್ನ್ಸ್, ಕಾಯಿಲ್ n ನಂಬರ್ ಆಫ್ ಟರ್ನ್ಸ್ನ ನಾವು ಊಂಡ್ ಮಾಡಿದರೆ ದ ನಂಬರ್ ಆಫ್ ಟರ್ನ್ಸ್ನ ನಾವಿಲ್ಲಿ ತಗೋಬೇಕು. ಪೈ ಇಸ್ ಈಕ್ವಲ್ ಟು NBA ಕಾಸ್ ಒಮೆಗಾ ಟಿ. ಇಲ್ಲಿ MBA ಅನ್ನೋದು ಮ್ಯಾಕ್ಸಿಮಮ್ ಫ್ಲಕ್ಸ್ ಅಥವಾ ಆಂಪ್ಲಿಟ್ಯೂಡ್ ಆಫ್ ದ ಫ್ಲಕ್ಸ್ ಅಂತಲೂ ಕರೀತಾರೆ, MBA. ಸೊ ಮ್ಯಾಕ್ಸಿಮಮ್ ಫ್ಲಕ್ಸ್ ಏನಾಯಿತು, NBA. ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ವಿ ಕ್ಯಾನ್ ಗೆಟ್ ದ ಮ್ಯಾಕ್ಸಿಮಮ್ ಫ್ಲಕ್ಸ್. ಸೊ ಇಂಡ್ಯೂಸ್ಡ್ EMF ಏನಾಗಿರುತ್ತೆ, ಅಕಾರ್ಡಿಂಗ್ ಟು ಫ್ಯಾರಡೆ ಲಾ, -dπ/dt.
Okay, it is having a n number of turns, we can multiply n here, MBA omega sin omega t. ನೋಡಿ ಫ್ಲಕ್ಸ್ ಇಲ್ಲಿ ಇದೆಯಲ್ವಾ, ಈ ಫ್ಲಕ್ಸ್ ಡಿ ಪೈ ಬೈ ಡಿ ಟಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನೋಡಿ ಫ್ಲಕ್ಸ್ ಇಲ್ಲಿ ಇದೆಯಲ್ವಾ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಎಮ್ ಬಿ ಎ ಕಾನ್ಸ್ಟೆಂಟ್ ಕಾಸ್ ಒಮೆಗಾ ಟಿ ಡಿಫ್ರೆನ್ಷಿಯೇಷನ್ ಮೈನಸ್ ಒಮೆಗಾ ಸೈನ್ ಒಮೆಗಾ ಟಿ, ಮೈನಸ್ ಒಮೆಗಾ ಸೈನ್ ಒಮೆಗಾ ಟಿ. ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು, ಎನ್ ಬಿ ಎ ಒಮೆಗಾ ಸೈನ್ ಒಮೆಗಾ ಟಿ. ಇಲ್ಲಿ ಎಮ್ ಬಿ ಎ ಒಮೆಗಾ ಇದೆಯಲ್ವಾ, ದಿಸ್ ಈಸ್ ವಿ ಆರ್ ಕಾಲ್ ಇಟ್ ಎಸ್ ದ ಪೀಕ್ ಇ ಎಮ್ ಎಫ್ ಆರ್ ಮ್ಯಾಕ್ಸಿಮಮ್ ಇ ಎಮ್ ಎಫ್. ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಎಸ್ ಆಂಪ್ಲಿಟ್ಯೂಡ್ ಆಫ್ ದ ಇ ಎಮ್ ಎಫ್. ಇ ನಾಟ್ ಇಸ್ ದ ಆಂಪ್ಲಿಟ್ಯೂಡ್ ಆಫ್ ದ ಇ ಎಮ್ ಎಫ್. ಸೊ ಸಿಮಿಲರ್ಲಿ ಇಂಡ್ಯೂಸ್ಡ್ ಕರೆಂಟ್ ಎಷ್ಟಾಗಿರುತ್ತೆ, ಇ ಡಿವೈಡೆಡ್ ಬೈ ಆರ್. ಇ ಇಲ್ಲಿದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಪೀಕ್ ಇ ಎಮ್ ಎಫ್, ಪೀಕ್ ಕರೆಂಟ್ ಆರ್ ಆಂಪ್ಲಿಟ್ಯೂಡ್ ಆಫ್ ದ ಕರೆಂಟ್ ಈಸ್ ಇ ನಾಟ್ ಡಿವೈಡೆಡ್ ಬೈ ಆರ್. ಇ ನಾಟ್ ಇಲ್ಲಿದೆ, ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಕ್ಯಾನ್ ಗೆಟ್ ದ ಪೀಕ್ ಕರೆಂಟ್. ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಸೊ ನಮಗೆ ಇ ಎಮ್ ಎಫ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಇಷ್ಟು ಕಾನ್ಸೆಪ್ಟ್ಸು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ and also very interesting concept related to the electromagnetic induction. The concept is self inductance. Self inductance ಅಂತ ಅಂದರೆ ನೋಡಿ, ಇದೊಂದು ಕಾಯಿಲ್ನ ನಾವು ಇಂಡಕ್ಟರ್ ಅಂತಲೂ ಕರಿತೀವಿ. ಇಟ್ ಈಸ್ ಕನೆಕ್ಟೆಡ್ ಟು ಸಮ್ ಬ್ಯಾಟ್ರಿ. ದಿಸ್ ಇಸ್ ದ ಪ್ಲಗ್ ಕೀ. ನೋಡಿ, ಒಂದು ಪ್ಲಗ್ ಕೀನ ಕ್ಲೋಸ್ ಮಾಡಿದಾಗ ಕರೆಂಟ್ ಏನಾಗಿರುತ್ತೆ, 0 ಇಂದ ಮ್ಯಾಕ್ಸಿಮಮ್ಗೆ ರೈಸ್ ಆಗುತ್ತೆ. ಸೊ ಕರೆಂಟ್ ಇನ್ಕ್ರೀಸಸ್ ಫ್ರಮ್ 0 ಟು ಮ್ಯಾಕ್ಸಿಮಮ್. ಕರೆಂಟ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಕರೆಂಟ್ ಕಾರಿಂಗ್ ಕಾಯಿಲ್ ವಿಲ್ ಪ್ರೊಡ್ಯೂಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾ ಹೋಗುತ್ತೆ, 0 ಇಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಿದೆಯಲ್ವಾ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಿದೆ ಅಂದರೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಫ್ಲಕ್ಸ್ ಚೇಂಜ್ ಆಗುತ್ತೆ. ಫ್ಲಕ್ಸ್ ಚೇಂಜ್ ಆಗ್ತಿದೆ ಅಂದರೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಇ ಎಮ್ ಎಫ್ ಇಂಡ್ಯೂಸ್ ಆಗಬೇಕು. ಸೊ ದ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್ due to the current changes in the same coil, we are call it as a self inductance. The EMF induced in the coil due to the current changes in the same coil, we are call it as a self inductance. So L we are call it as a self inductance of the coil. L ಅನ್ನೋದನ್ನ self inductance of the coil ಅಂತ ಕರಿತೀವಿ. ಪ್ರೋಸೆಸ್ ನ ನಾವು self induction ಅಂತ ಕರಿತೀವಿ. Self is nothing but ಅದೇ ಕಾಯಿಲ್ ಅಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥದ್ದು. The very important concept here, the flux, change in flux is directly proportional to the current. n pi ಅಂತ ಇದೆಯಲ್ವಾ, this n pi we are call it as a flux linkage ಅಂತ ಕರಿತೀವಿ. Flux linkage ಅಥವಾ flux linked with this coil is directly proportional to the current through the coil. If you remove the proportionality constant, we can get one more constant, call it as a L. L is the coefficient of self induction. ಸೊ ಎಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎನ್ ಪೈ ಬೈ ಐ. ಸೊ ಹಾಗಾದರೆ ಇಲ್ಲಿ ಫ್ಲಕ್ಸ್ ಚೇಂಜ್ ಆಗ್ತಿದೆ, ಇ ಎಮ್ ಎಫ್ ಇಂಡ್ಯೂಸ್ ಆಗ್ತಿದೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ದಿಸ್ ಫಾರ್ಮುಲಾ, ದ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ದಟ್ ಈಸ್ ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ. ಇಂಡ್ಯೂಸ್ಡ್ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಎಲ್ ಟೈಮ್ಸ್ ಡಿ ಐ ಬೈ ಡಿ ಟಿ ಆಗಿರುತ್ತೆ. ತುಂಬಾ ಕ್ವಶನ್ಸು ಇದ್ರ ಮೇಲೆ ಬಂದಿದೆ ನಿಮ್ಮ ಎಕ್ಸಾಮಿನೇಷನಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾದ ಮೇಲೆ ಏನು ಮಾಡ್ತಾರೆ ಅಂದರೆ ನಿಮಗೆ ಇ ಕೊಡ್ತಾರೆ, ಡಿ ಐ ಕೊಡ್ತಾರೆ, ಡಿ ಟಿ ಕೊಟ್ಬಿಡ್ತಾರೆ, ಎಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಸಮ್ಟೈಮ್ಸ್ ಈ ಕ್ವಾಂಟಿಟಿ ಕೊಟ್ಟು ಇನೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಚೇಂಜ್ ಇನ್ ಕರೆಂಟ್ ಕೊಟ್ಟಾಗ I2 ಮೈನಸ್ I1 ಡಿವೈಡೆಡ್ ಬೈ T2 ಮೈನಸ್ T1 ಈ ಫಾರ್ಮುಲಾ ಯೂಸ್ ಮಾಡಿ. ನೋಡಿ, ಕರೆಂಟೇ ಚೇಂಜ್ ಆಗ್ತಿಲ್ಲ, ಡಿ ಐ ಕಾನ್ಸ್ಟೆಂಟ್ ಆಗ್ತಿದೆ ಅಂದರೆ ಇ ಎಮ್ ಎಫ್ ಏನಾಗಬೇಕು, 0 ಆಗಬೇಕು. ನೋಡಿ, ಇ ಎಮ್ ಎಫ್ ಇಂಡ್ಯೂಸ್ ಆಗಬೇಕಂದ್ರೆ ದೆರ್ ಇಸ್ ಎ ಮಸ್ಟ್ ಆ್ಯಂಡ್ ಶುಡ್ ಕಂಡೀಷನ್, the current in the coil should be changes. So this is the concept regarding the self induction. Next, self induced EMF ಗೆ there is another word, we are call it as a back EMF ಅಂತ ಕರಿತೇವೆ. ಇನ್ನೊಂದು ಥಿಂಗು ನೋಡಿ, self induction or self inductance is related to the friction. Okay, friction in the case of mechanics. friction ಇರಬೇಕಂದ್ರೆ ಏನಾಗಿರಬೇಕು, ಮಾಸ್ ಇರಬೇಕಲ್ವಾ. ಮಾಸ್ ಇದ್ದರೆ ನಮಗೇನಾಗುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಬ್ಯಾಕ್ ಇ ಎಮ್ ಎಫ್ ಬರಬೇಕಂದ್ರೆ ಸೆಲ್ಫ್ ಇಂಡಕ್ಟೆನ್ಸು ಜಾಸ್ತಿ ಇರಬೇಕು. ಸೇಮ್ ರೂಲ್ನ ಪ್ಲೇ ಮಾಡುತ್ತೆ. ಅದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲಿ ಬೇಡ. ಓಕೆ, ಜಸ್ಟ್ ಗೊತ್ತಿರಲಿ, ಇ ಎಮ್ ಎಫ್ನ ನಾವು ಏನಂತ ಕರಿತೀವಿ, ಸೆಲ್ಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ನ ಬ್ಯಾಕ್ ಇ ಎಮ್ ಎಫ್ ಅಂತ ಕರಿತೀವಿ. ಅಷ್ಟು ಗೊತ್ತಿದ್ರೆ ಸಾಕು. ಅದೇ ರೀತಿ ಸೆಲ್ಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ನ ನಾವು ಯಾವುದಕ್ಕೆ ರಿಲೇಟ್ ಮಾಡಿದ್ದೀವಿ, ಫ್ರಿಕ್ಷನ್ಗೆ ರಿಲೇಟ್ ಮಾಡಿದ್ದೀವಿ. ಫ್ರಿಕ್ಷನ್ ಇರಬೇಕಂದ್ರೆ ಮಾಸ್ ಏನು ರೂಲ್ನ ಪ್ಲೇ ಮಾಡುತ್ತೆ ಮೆಕ್ಯಾನಿಕ್ಸಲ್ಲಿ,
ಸೇಮ್ ರೋಲ್ನ ಎಲ್ಲೋ ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ಪ್ಲೇ ಮಾಡುತ್ತೆ. ಓಕೆ, ಇಷ್ಟು ನೆನಪಿರಲಿ ನಿಮಗೆ. ನೆಕ್ಸ್ಟ್ ನೋಡಿ, ಹಾಗಾದರೆ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ದ ಇಂಡಕ್ಟರ್? ಮ್ಯಾಗ್ನೆಟಿಕ್ ಎನರ್ಜಿ ಏನಕ್ಕೆ ಸ್ಟೋರ್ ಆಗುತ್ತೆ ಅಂದರೆ, ನಮಗೆ ಕರೆಂಟ್ ಫ್ಲೋ ಆಗ್ತಿದೆ, ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಅಂದರೆ ಇಂಡ್ಯೂಸ್ಡ್ ಕರೆಂಟ್ ಏನು ಮಾಡುತ್ತೆ, ಆಪೋಸಿಟ್ ಡೈರೆಕ್ಷನಲ್ಲಿ ಬರುತ್ತೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಕರೆಂಟ್. ಸೊ ಇಂಡ್ಯೂಸ್ಡ್ ಕರೆಂಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಬರೋದ್ರಿಂದ ಈ ಕರೆಂಟ್ನ ರೈಸ್ ಮಾಡಬೇಕಂದ್ರೆ ಸಮ್ ವರ್ಕ್ನ ಮಾಡಬೇಕು. ಆ ವರ್ಕ್ ಏನಾಗುತ್ತೆ, ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಯು ಇಸ್ ಈಕ್ವಲ್ ಟು ಹಾಫ್ LI². ಈ ಫಾರ್ಮುಲಾದ ಮೇಲೆ ಕ್ವಶನ್ಸ್ ಬಂದಿದೆ. ರೀಸೆಂಟಾಗಿ ನಿಮ್ಮ ಎಕ್ಸಾಮಿನೇಷನ್ 2020ನಲ್ಲಿ ಈ ಕ್ವಶನ್ಸ್ ಬಂದಿದೆ. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ದ ಇಂಡಕ್ಟರ್? ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ದ ಇಂಡಕ್ಟರ್ ಇಸ್ ದಿಸ್ ಇಸ್ ದ ಫಾರ್ಮುಲಾ. ಮ್ಯಾಗ್ನೆಟಿಕ್ ಎನರ್ಜಿ ಡೆನ್ಸಿಟಿ ಅಂದರೆ ಎನರ್ಜಿ ಬೈ ವಾಲ್ಯೂಮ್ ಅಂತ ಕರಿತೀವಿ. ಸೊ ಎನರ್ಜಿ ಬೈ ವಾಲ್ಯೂಮ್ ಇಸ್ ಏರಿಯಾ ಇಂಟು ಲೆಂತ್. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಮ್ಯಾಗ್ನೆಟಿಕ್ ಎನರ್ಜಿ ಡೆನ್ಸಿಟಿ. ದಟ್ ಈಸ್ B² ಡಿವೈಡೆಡ್ ಬೈ 2μ0. μ0ನ ವ್ಯಾಲ್ಯೂ ನಿಮಗೆ ಗೊತ್ತಿದೆ. μ0 ಇಸ್ ಈಕ್ವಲ್ ಟು 4π ಇಂಟು 10⁻⁻⁷. ಫಾರ್ ಎಕ್ಸಾಂಪಲ್ ಸೊಲೆನಾಯ್ಡ್ ಏನಾದರೂ ಕೊಟ್ಟರೆ ಬಿನ ಏನು ಯೂಸ್ ಮಾಡ್ತೀರಾ ನೀವು? μ0 ಯೂಸ್ ಮಾಡ್ತೀರಾ. μ0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಎನರ್ಜಿ ಡೆನ್ಸಿಟಿ. ಇದ್ರ ಮೇಲೆ ಕ್ವಶನ್ 2020ನಲ್ಲಿ ಕ್ವಶನ್ಸ್ ಬಂದಿದೆ ನೋಡಿ. ಫಾರ್ ಸೊಲೆನಾಯ್ಡ್ ದ ಸೆಲ್ಫ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಇಸ್ ಗಿವನ್ ಬೈ μ0 μr n²al. ಇಲ್ಲಿ n ಅನ್ನೋದು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ನೋಡಿ, ಸೊಲೆನಾಯ್ಡಲ್ಲಿ ಇನ್ಸೈಡು ಯಾವುದೇ ರೀತಿ ಕೋರ್ ಇಲ್ಲ ಅಂದರೆ, ಏರ್ ಇತ್ತು ಅಂದರೆ μr ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಯಾವುದಾದ್ರೂ ಕೋರ್ನ ಒಳಗಡೆ ಇಟ್ಟಿದ್ರೆ ಐರನ್ ಕೋರು, μr ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಎ ಅನ್ನೋದು ಏರಿಯಾ ಆಫ್ ದಿಸ್ ಕ್ರಾಸ್ ಸೆಕ್ಷನ್ ಆಫ್ ದಿಸ್ ಕಾಯಿಲ್. ಎಲ್ ಇಸ್ ದ ಲೆಂತ್ ಆಫ್ ದ ಸೊಲೆನಾಯ್ಡ್. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದ ಸೊಲೆನಾಯ್ಡ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಸೆಲ್ಫ್ ಇಂಡಕ್ಟೆನ್ಸ್. ಈ ಫಾರ್ಮುಲಾ ನೋಡಿದರೆ ಗೊತ್ತಾಗುತ್ತೆ. ಸೆಲ್ಫ್ ಇಂಡಕ್ಟೆನ್ಸ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಕರೆಂಟ್ ಮೇಲೆ ಡಿಪೆಂಡ್ ಆಗಿಲ್ಲ. ಇಟ್ ಓನ್ಲಿ ಡಿಪೆಂಡ್ ಅಪಾನ್ ದೀಸ್ 3 ಕ್ವಾಂಟಿಟೀಸ್. ಓಕೆ, ಅನದರ್ ಥಿಂಗ್, ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವಯರ್ ಆಫ್ ದ ನಂಬರ್ ಆಫ್ ಟರ್ನ್ಸ್. n² ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಿ ನೋಡಿ, n ಇದೆಯಲ್ವಾ, ಸ್ಕ್ವಯರ್ ಇದೆ. ಸೊ ಸೆಲ್ಫ್ ಇಂಡಕ್ಟೆನ್ಸ್ ಡಿಪೆಂಡ್ ಅಪಾನ್ ದ ನಂಬರ್ ಆಫ್ ಟರ್ನ್ಸ್, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಏರಿಯಾ ಆಫ್ ದ ಕಾಯಿಲ್, ಲೆಂತ್ ಆಫ್ ದ ಕಾಯಿಲ್. ಇಟ್ ಇಂಡಿಪೆಂಡೆಂಟ್ ಆನ್ ಐ ಮೇಲೆ ಡಿಪೆಂಡ್ ಆಗಿಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಐ ವ್ಯಾಲ್ಯೂ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ರಿಲೇಟೆಡ್ ಟು ದ ಸೆಲ್ಫ್ ಇಂಡಕ್ಷನ್. Hello dear students, next we move on to the another topic related to the electromagnetic induction. The concept is mutual induction. ನೋಡಿ, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಈಗ ಕಲ್ತಿದ್ದೀವಿ ಸೆಲ್ಫ್ ಇಂಡಕ್ಷನ್ ಅಂತ. ಒಂದು ಕಾಯಿಲಲ್ಲಿ ಕರೆಂಟ್ ಚೇಂಜ್ ಆಗ್ತಿದ್ರೆ ಅದೇ ಕಾಯಿಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆದರೆ ಅದನ್ನು ಸೆಲ್ಫ್ ಇಂಡಕ್ಷನ್ ಅಂತ ಕರಿತೀವಿ. ಮ್ಯೂಚುವಲ್ ಇಂಡಕ್ಷನ್ ಅಂದರೆ ದೇರ್ ಆರ್ 2 ಕಾಯಿಲ್ಸ್. ಒನ್ ಇಸ್ ದ ಪ್ರೈಮರಿ ಕಾಯಿಲ್, ಅನದರ್ ಒನ್ ಇಸ್ ದ ಸೆಕೆಂಡರಿ ಕಾಯಿಲ್. ಪ್ರೈಮರಿ ಕಾಯಿಲ್ನ ನಾವು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ವಿ. ಸೊ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದ ಪ್ರೈಮರಿ ಕಾಯಿಲ್. ಸೆಕೆಂಡರಿ ಕಾಯಿಲ್ನ ಗ್ಯಾಲ್ವನಾಮೀಟ್ರಿಗೆ ಕನೆಕ್ಟ್ ಮಾಡಿದ್ವಿ. ಸೊ ವೆನ್ ಇಸ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದ ಕಾಯಿಲ್, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಪ್ರೈಮರಿ ಕಾಯಿಲ್ ವಿಲ್ ಬಿ ಚೇಂಜಸ್. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಪ್ರೈಮರಿ ಕಾಯಿಲ್ ಚೇಂಜ್ ಆಗ್ತಿದೆ ಅಂದರೆ ಅಲ್ಲಿ ಇ ಎಮ್ ಎಫ್ ಜನರೇಟ್ ಆಗುತ್ತೆ. ದಟ್ ವಿ ಆರ್ ಕಾಲ್ ಇಟ್ ಎಸ್ ಅ ಸೆಲ್ಫ್ ಇಂಡಕ್ಷನ್ ಅಂತ ಕರಿತೀವಿ. ಬಟ್ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗೋದು ಇಲ್ಲೇನಾದರೂ ಲಿಂಕ್ ಆದರೆ, ಇಲ್ಲಿ ಯಾವುದಕ್ಕೆ, ಸೆಕೆಂಡರಿನಲ್ಲಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಇನ್ ದ ಪ್ರೈಮರಿ ಕಾಯಿಲ್ ಈಸ್ ಲಿಂಕ್ಡ್ ವಿತ್ ದ ಸೆಕೆಂಡರಿ ಕಾಯಿಲ್, so that the magnetic flux linked with the secondary coil will be changes the EMF induced in the secondary coil. That induced EMF we are call it as a mutual induction. Mutual induction is nothing but the EMF induced in the one coil due to the current changes in the another coil. This is call it as a mutual induction. ಇಲ್ಲಿ ಕರೆಂಟ್ ಚೇಂಜ್ ಆದರೆ ಇಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆದರೆ ಅದನ್ನು ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ. ಅಫ್ಕೋರ್ಸ್ ಇಲ್ಲಿ ಸೆಲ್ಫ್ ಇಂಡಕ್ಷನ್ ಆಗುತ್ತೆ, ಅಲಾಂಗ್ ವಿತ್ ದೇರ್ ವಿಲ್ ಬಿ ಎ ಮ್ಯೂಚುವಲ್ ಇಂಡಕ್ಷನ್. ಓಕೆ, ಸೊ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೆಕೆಂಡರಿ ಕಾಯಿಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಇನ್ ದ ಪ್ರೈಮರಿ ಕಾಯಿಲ್. N2 is the number of turns in the secondary. So N2, the flux linked with the secondary coil, is equal to M times I. M we are call it as a coefficient of mutual induction. Mutual inductance ಅಂತ ಕರೀತೀವಿ. Coefficient of mutual inductance. What is the EMF induced is given by similar type of self induction minus M into
di by dt. di is nothing but I2 minus I1, dt is nothing but T2 minus T1. This is the formula. Direct like ನಿಮಗೆ ಕ್ವಶನ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. Self induction and mutual inductance. Self inductance and mutual inductance having a same unit, that is Henry, that is represented by capital H. ನೋಡಿ ಅದೇ ರೀತಿ ನಾವು ಸೆಲ್ಫ್ ಇಂಡಕ್ಷನ್ ನಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಫಾರ್ ಎ ಸೊಲನಾಯ್ಡ್ ನ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ವಾಟ್ ಈಸ್ ದ ಮ್ಯೂಚುವಲ್ ಇಂಡಕ್ಟೆನ್ಸ್ ಫಾರ್ ಎ ಕೋಆಕ್ಸಿಯಲ್ ಸೊಲನಾಯ್ಡ್. ಇಲ್ಲಿ ಎರಡು ಸೊಲನಾಯ್ಡ್ ಇದೆ, ಒಂದು ಔಟರ್ ಸೊಲನಾಯ್ಡ್, ಇನ್ನೊಂದು ಇನ್ನರ್ ಸೊಲನಾಯ್ಡ್. ಇನ್ನರ್ ಸೊಲನಾಯ್ಡ್ ನ A1 ಏರಿಯಾ ಅಂತ ತಗೊಂಡಿದ್ದೀನಿ, ನಂಬರ್ ಆಫ್ ಟರ್ನ್ಸ್ N1 ಅಂತ ತಗೊಂಡಿದ್ದೀನಿ. ಇದ್ರದ್ದು A2 ಅಂತ ತಗೊಂಡಿದ್ದೀನಿ, N2 ಅಂತ ತಗೊಂಡಿದ್ದೀನಿ. ದ ಫಾರ್ಮುಲಾ ಫಾರ್ ಅ mutual inductance of a coaxial solenoid is given by mu naught mu r N1 into A1L. ಇಲ್ಲಿ N1 ಅನ್ನೋದು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ಪ್ರೈಮರಿ ಕಾಯಿಲ್, ದಟ್ ಈಸ್ ದ ಇನ್ನರ್ ಕಾಯಿಲ್. N2 ಅಂದರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ಸೆಕೆಂಡರಿ ಕಾಯಿಲ್. A1 is the area of the primary coil, A2 is the area of the secondary coil or outer coil. So this is the formula, very important formula. ಡೈರೆಕ್ಟ್ ಆಗಿ ನಿಮಗೆ ಏನಾಗುತ್ತೆ ಅಂದರೆ ಹೌ ಮ್ಯೂಚುವಲ್ ಇಂಡಕ್ಟೆಂಟ್ ಡಿಪೆಂಡ್ಸ್ ಅಪಾನ್ ದ ಏರಿಯಾ, ಹೌ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ನಂಬರ್ ಆಫ್ ಟರ್ನ್ಸ್, ಆ ರೀತಿ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಸೆಲ್ಫ್ ಇಂಡಕ್ಟೆನ್ಸ್ ಆ್ಯಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್. ನೋಡಿ ಅದೇ ಥರ ದೆರ್ ಈಸ್ ಅನದರ್ ಕಾನ್ಸೆಪ್ಟ್ ರಿಲೇಟೆಡ್ ಟು ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ದಟ್ ಈಸ್ ಎಡ್ಡಿ ಕರೆಂಟ್. ಎಡ್ಡಿ ಕರೆಂಟ್ ಅಂತ ಅಂದರೆ ನೋಡಿ ಇದು ದಿಸ್ ಇಸ್ ದ ಮ್ಯಾಗ್ನೆಟ್, ನಾರ್ತ್ ಪೋಲ್, ದಿಸ್ ಇಸ್ ದ ಸೌತ್ ಪೋಲ್. ಇಲ್ಲೇನಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೀಗೆ ಅರೈಸ್ ಆಗುತ್ತೆ. ಈಗ ಏನು ಮಾಡ್ತಿದ್ದಿ ಅಂದರೆ ಒಂದು ಮೆಟಲ್ನ ಈ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಮೂವ್ ಮಾಡ್ತೀನಿ. ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ, ಒಂದು ಮೆಟಲ್ನ ಈ ರೀತಿ ಮೂವ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಮೂವ್ ಮಾಡಬೇಕಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ಚೇಂಜ್ ಆಗುತ್ತಲ್ವಾ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ಚೇಂಜ್ ಆಗ್ತಿದೆ ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆದಾಗ ಇಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಜನರೇಟ್ ಆಗುತ್ತೆ. ದಟ್ ಇಂಡ್ಯೂಸ್ಡ್ ಕರೆಂಟ್ ವಿ ಆರ್ ಕಾಲ್ ಇಟ್ ಆಸ್ ಎ ಎಡ್ಡಿ ಕರೆಂಟ್ಸ್ ಅಂತ ಕರಿತೀವಿ. ಯಾಕೆ ಎಡ್ಡಿ ಕರೆಂಟ್ಸ್ ಅಂತ ಕರಿತೀವಿ ಅಂದರೆ ಈ ಒಂದು ಥಿಕ್ ಮೆಟಲಲ್ಲಿ ಸರ್ಕ್ಯುಲರ್ ಕರೆಂಟ್ಸ್ ಈ ರೀತಿ ಫ್ಲೋ ಆಗುತ್ತೆ. ಓಕೆ, ದಿಸ್ ಸರ್ಕ್ಯುಲರ್ ಕರೆಂಟ್ಸ್ ವಿ ಆರ್ ಕಾಲ್ ಇಟ್ ಆಸ್ ಎ ಎಡ್ಡಿ ಕರೆಂಟ್ಸ್. ಓಕೆ, ವೆನ್ ಎ ಥಿಕ್ ಮೆಟಲ್ ಪ್ಲೇಟ್ ಈಸ್ ಮೂವಿಂಗ್ ಇನ್ ಎ varying magnetic field, the current generated, that current we are call it as a eddy current. This is also called it as a Foucault current antanu karitare, because Foucault is a scientist who invented this current. What are the applications of eddy current? ನೋಡಿ ಇದ್ರ ಡಿಸ್ಅಡ್ವಾಂಟೇಜ್ ಇದ್ರೂ ಕೂಡ ಸಮ್ ಕಡೆ ಇದ್ರ ಅಡ್ವಾಂಟೇಜ್ ಇದೆ, ಲೈಕ್ ಎ ಫ್ರಿಕ್ಷನ್. ನೋಡಿ ಫ್ರಿಕ್ಷನ್ ತರ ಫ್ರಿಕ್ಷನ್ ಸಮ್ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅದೇ ರೀತಿ ಎಡ್ಡಿ ಕರೆಂಟ್ಸ್ ಇಂದ ಸಮ್ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜಸ್ ಡೆಡ್ ಬೀಟ್ ಗ್ಯಾಲ್ವನೋಮೀಟರ್ ಯೂಸ್ ಮಾಡ್ತೀವಿ, ಎನರ್ಜಿ ಮೀಟರ್ ಯೂಸ್ ಮಾಡ್ತೀವಿ, ಸ್ಪೀಡೋಮೀಟರ್ ಅಲ್ಲಿ, ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಆಫ್ ಟ್ರೈನ್ಸ್, ಸಿಮಿಲರ್ಲಿ ಇಂಡಕ್ಷನ್ ಫರ್ನೆಸ್ ಅಲ್ಲಿ. ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಅಪ್ಲಿಕೇಶನ್ಸ್ ನ ಕೊಟ್ಬಿಟ್ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಬೇಸ್ಡ್ ಆನ್ ದ ಎಡ್ಡಿ ಕರೆಂಟ್ ಅಂತಾನೆ ಕೇಳ್ತಾರೆ. ಸೊ ದಿಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್. ನೋಡಿ ನಾನು ಈ ಚಾಪ್ಟ್ರಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟಾಗೆ ಕರ್ನಾಟಕ CETಗೆ ಬೇಕಾಗಿರ್ತಕ್ಕಂತಹ ಸಿನಾಪ್ಸಿಸ್ಸು ನಿಮಗೆ ಸಿಗ್ತದೆ. ಓಕೆ, ನನ್ನ PDF ಕಾಪಿನ ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಅದನ್ನು ನೋಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.